ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ಚಾನಲ್. ಶಿರ್ಡಿ ಸಾಯಿಬಾಬ್ರ ಭಕ್ತರಿಗೆ ತುಂಬ ಜನಕ್ಕೆ ಶಿರ್ಡಿಗೆ ಹೋಗಕ್ ಆಗ್ತಿಲ್ವಲ್ಲ ಅನ್ನೋ ಕೊರಗಿರುತ್ತೆ. ಆದರೆ ಚಿಂತೆ ಮಾಡೋದು ಬೇಡ. ಈಗ ಬೆಂಗಳೂರಲ್ಲೇ ದಕ್ಷಿಣ ಶಿರ್ಡಿ ಅಂತ ಒಂದು ಸ್ಥಳ ಇದೆ. ಈ ಸ್ಥಳ ಶಿರ್ಡಿಯಷ್ಟೇ ಪುಣ್ಯ ಸ್ಥಳ ಕೂಡ. ಇಲ್ಲಿ ಜೊತೆಗೆ ದತ್ತಾತ್ರೇಯ ಗುರುಗಳ ಒಂದು ವಿಗ್ರಹ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ತುಂಬಾ ಸಮಸ್ಯೆಗಳಿಗೆ ಅಂದ್ರೆ ಮೀನ್ಸ್ ಸುಮಾರು ಹತ್ತಾರು ಸಮಸ್ಯೆಗಳಿಗೆ ಇಲ್ಲಿ ಸಂಕಲ್ಪವನ್ನ ಮಾಡಿಸಲಾಗುತ್ತೆ. ಓಕೆ, ಸಂಕಲ್ಪವನ್ನ ಮಾಡಿಸಲಾಗುತ್ತೆ. ಆ ಸಂಕಲ್ಪ ಮಾಡಿಸಿ ಒಂದು ದಾರವನ್ನ ಒಂದು ಇದಕ್ಕೆ ಕಟ್ಟಿಸ್ತಾರೆ. ಆ ಕಟ್ಟಿಸಿದ ನಂತರ ಇಲ್ಲಿ ಆ ಸಂಕಲ್ಪ 100ಕ್ಕೆ 100 ಸಕ್ಸಸ್ ಆಗಿರೋ ಒಂದು ಉದಾಹರಣೆಗಳನ್ನ ಇಲ್ಲಿ ಬರೋ ಭಕ್ತರು ಹೇಳೋದನ್ನ ನಾವು ಕೇಳಿದ್ದೇವೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಕಾರ್ತಿಕ ಮಾಸದ 3ನೇ ಸೋಮವಾರ ಕಡ್ಲೆಕಾಯಿ ಪುರ್ಸೆ ಕೂಡ ನಡೆಯುತ್ತೆ. ಏನಪ್ಪಾ ಇದು ವಿಶೇಷವಾಗಿದೆ ಅಂತ ಅನ್ಸ್ಬೋದು, ಆದ್ರೆ ಇದು ನಿಜ. ಮತ್ತೆ ಇಲ್ಲಿ ಇನ್ನ ಹಯಗ್ರೀವ ಸಮೇತ ಲಕ್ಷ್ಮೀ ವಿಗ್ರಹವನ್ನು ಕೂಡ ನೀವು ನೋಡ್ಬಹುದು. ಜೊತೆಗೆ ಗಣೇಶನ ವಿಗ್ರಹ ಇದೆ, ಮತ್ತೆ ಮಹಾದೇವರ ವಿಗ್ರಹ ಕೂಡ ಇಲ್ಲಿದೆ. ಏನಪ್ಪಾ ಇವರು ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ, ಆದ್ರೆ ಈ ಸ್ಥಳ ಎಲ್ಲಿದೆ ಅಂತ ನಿಮಗೆ ಅನಿಸ್ಬೋದಲ್ಲ. ಓಕೆ ಬನ್ನಿ. ಈ ಸ್ಥಳ ಬಂದು ತುಮಕೂರು ರೋಡ್ ಅಂದ್ರೆ ತುಮಕೂರು ಹೈವೇ ಇಂದ ಮಾದಾವರ ಅಂತ ಒಂದು ಸ್ಥಳ ಬರುತ್ತೆ. ಆ ಮಾದಾವರದಿಂದ 7ರಿಂದ 8 ಕಿಲೋಮೀಟರ್ ನೀವು ಕ್ರಮಿಸಿದ್ರೆ ಒಂದು ಗೊಲ್ಲರಹಟ್ಟಿ ಅಂತ ಒಂದು ಪ್ಲೇಸ್ ಇದೆ. ನೀವು ಅದು ಗೂಗಲ್ ಮ್ಯಾಪ್ ಅಲ್ಲಿ ಗೊಲ್ಲರಹಟ್ಟಿ ಅಂತ ಹೊಡೆದ್ರೆ ಬರುತ್ತೆ. ಆ ಗೊಲ್ಲರಹಟ್ಟಿಯಲ್ಲಿ ಇರೋದೇ ಈ ದಕ್ಷಿಣ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ. ಓಕೆ, ನಿಮ್ಗೆ ಈ ತರ ಮಾಹಿತಿಗಳು ಇಷ್ಟ ಆದ್ರೆ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಈ ತರ ಪ್ರೋತ್ಸಾಹ ಕೊಟ್ರೆ ನಮಗೂ ಮುಂದೆ ಈ ತರ ವಿಡಿಯೋಗಳನ್ನ, ಈ ತರ ಸ್ಥಳದ ವಿಶ್ಲೇಷಣೆಗಳನ್ನ ಕೊಡೋಕೆ ಒಂದು ಸ್ಫೂರ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮಗೇನಾದ್ರೂ ಕ್ವೈರೀಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.